ಇವತ್ತು ಕಸರತ್ತಿನಲ್ಲಿ ಏನನ್ನ ಕಲಿಯಲಿಕ್ಕೆ ಅವಕಾಶ ಸಿಗುತ್ತೆ? ಬನ್ನಿ ಮೊದಲಿಗೆ ಯೋಗ ಗುರು ಶೋಭಾ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶೋಭಾ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಸೊ ಕಸರತ್ನಲ್ಲಿ ಇವತ್ತು ನಮ್ಗೆ ಏನು ಕಲಿಸ್ತೀರಿ? ನಾನು ಇವತ್ತು ನಿಮಗೆ ಸ್ಟ್ಯಾಂಡಿಂಗ್ ಆಸನ ಹೇಳ್ಕೊಡ್ತಾ ಇದ್ದೀನಿ. ಸೊ ವೃಕ್ಷಾಸನ. ವೃಕ್ಷ ಅಂತ ಅಂದ ತಕ್ಷಣ ನಮಗೆ ಏನ್ ಜ್ಞಾಪಕ ಬರುತ್ತೆ? ಈಗ ವೃಕ್ಷ ಅಂದ್ರೆ ಮರ ಜ್ಞಾಪಕ ಬರುತ್ತೆ. ಮರದಲ್ಲಿ ಏನೆಲ್ಲ ಗುಣಗಳಿರುತ್ತೋ ಈ ಆಸನ ಮಾಡೋದ್ರಿಂದ ಆ ಗುಣ ಎಲ್ಲ ನಮಗೆ ಈ ಆಸನದಿಂದ ಸಿಗುತ್ತೆ. ಈಗ ಎರಡು ಕಾಲು ಒಟ್ಟಿಗೆ ಜೋಡಿಸಿ ಸ್ಥಿತಿಗೆ ಬನ್ನಿ. ನಂತರ ನಿಧಾನವಾಗಿ ಎಡಗಾಲನ್ನು ಬಲ ತೊಡೆಯ ಪಕ್ಕಕ್ಕೆ ತನ್ನಿ. ಹಾಗೆ ನಿಧಾನವಾಗಿ ಕೈಗಳೆರಡು ಮೇಲೆ ತಗೊಂಡು ಹೋಗ್ತಾ ಉಸಿರನ್ನು ನಾರ್ಮಲ್ ಬ್ರೀದಿಂಗಲ್ಲಿರಿ. ನೇರ ನೋಟ ಇರಲಿ. ಮತ್ತು ಕೈಗಳು ಎರಡೂ ನಿಧಾನವಾಗಿ ಕೆಳಗಡೆ ಇಳಿಸ್ತಾ ಮತ್ತು ಕಾಲುಗಳು ಕೆಳಗಡೆ ಇಳಿಸಿ ಮತ್ತು ಎರಡೂ ಕಾಲು ಅಗಲ ಮಾಡಿ ಕೈಗಳು ಎರಡು ದೇಹದ ಪಕ್ಕಕ್ಕೆ ಬರಲಿ. ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಮತ್ತೆ ಈಗ ಆ ಕಾಲಿಂದ ಶುರು ಮಾಡೋಣ, ಯಾಕಂದ್ರೆ ಎರಡು ಕಡೆನೂ ಬ್ಯಾಲೆನ್ಸ್ ಆಗ್ಬೇಕಲ್ವಾ. ಸೊ ಈಗ ಎಡಗಾಲನ್ನ ನಿಧಾನಕ್ಕೆ ಮೇಲಕ್ಕೆ ತಗೊಂಡು ಬರ್ತಾ ಬಲ ತೊಡೆ ಪಕ್ಕಕ್ಕೆ ಇಟ್ಕೊಂಡು ಮತ್ತೆ ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಮೇಲೆ ಕೈಗಳು ಎರಡೂ ಮೇಲೆ ನಮಸ್ಕಾರ ಸ್ಥಿತಿಗೆ ಬಂದು ಉಸಿರು ಬಿಟ್ಟು ನಾರ್ಮಲ್ ಬ್ರೀದಿಂಗಲ್ಲಿ ಆಸನಲ್ಲಿ ಸ್ಟೇ ಮಾಡಬೇಕಾಗತ್ತೆ. ಸೊ ನೋಟ ನೇರವಾಗಿರಲಿ. ಸೊ ಹಾಗೆ ನಿಧಾನವಾಗಿ ಉಸಿರು ಬಿಡ್ತಾ ಕೈ ಕೆಳಗಡೆ ಮತ್ತು ಕಾಲುಗಳನ್ನ ವಾಪಸ್ತಾನೆ. ಓಕೆ, ಈಗ ಏನೇನಕ್ಕೆ ಹೆಲ್ಪ್ ಆಗುತ್ತೆ ಈ ವೃಕ್ಷಾಸನ? ಇದು ನಿಮ್ಮ ತೊಡೆ ಮತ್ತು ಕಾಲುಗಳನ್ನ ಸ್ಟ್ರೆಂಥನ್ ಮಾಡುತ್ತೆ. ಮತ್ತು ಅದೇ ರೀತಿ ಕೈಗಳು ಕೂಡ ಸ್ಟ್ರೆಂತ್ ಆಗುತ್ತೆ. ಓಕೆ, ಕೈ ಕಾಲು ಬ್ಯಾಲೆನ್ಸ್ ಮಾಡುತ್ತೆ. ಇಡೀ ದೇಹಕ್ಕೆ ದೃಢತೆ ಅಂದ್ರೆ ಸ್ಟ್ಯಾಮಿನಾ ಡೆವಲಪ್ ಆಗ್ತಾ ಬರುತ್ತೆ. ಓಕೆ, ಸೊ ವೃಕ್ಷಾಸನ ಮರದ ಹಾಗೆ ನೇರವಾಗಿ ನಿಲ್ಲುವಂತ ಆಸನ ಆಗಿರೋದ್ರಿಂದ ಸೊ ಆ ಸ್ಟೆಬಿಲಿಟಿ ನಮ್ಮ ದೇಹದಲ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದು ಇವತ್ತಿನ ಕಸರತ್ತು. ಮತ್ತೆ ನಾಳೆ ಇನ್ನೊಂದು ಆಸನದೊಂದಿಗೆ ಕಸರತ್ತಿನಲ್ಲಿ ಭೇಟಿಯಾಗೋಣ. ಓವರ್ ಟು ಸ್ಟುಡಿಯೋ.